ಈ ಅಂಗನವಾಡಿ ಕೇಂದ್ರಗಳು ಇನ್ನು ಮುಂದೆ ಉಳಿಬೇಕು ಅಂತ ಹೇಳಿದ್ರೆ ಶಿಕ್ಷಣ ಕೇಂದ್ರವಾಗಿ ಆಗಬೇಕು. ಅಂಗನವಾಡಿ ಕೇಂದ್ರ ಅಂದರೆ ಆಹಾರದ ಕೇಂದ್ರದ ಒಟ್ಟಿಗೆ ಶಿಕ್ಷಣ ಕೇಂದ್ರವೂ ಆಗಬೇಕು. ಯಾಕಂದರೆ 3 to 6 ಇಯರ್ ಮಕ್ಕಳು ನಮಗೆ ಬರ್ತಾರೆ. ಈಗ ಮಗುವು ಬೆಳವಣಿಗೆ ಏನಿದೆ ಅಂದರೆ ನಮಗೆ ICDS ಕಾನ್ಸೆಪ್ಟಲ್ಲಿ ಇನ್ನೊಂದು ಮೇಜರ್ ಇದೆ. ಬಿಲೋ 6 ಇಯರ್ ಮಕ್ಕಳಿಗೆ 80% ಫಿಸಿಕಲ್ ಗ್ರೋತ್ ಮತ್ತು ಮೆಂಟಲ್ ಗ್ರೋತು ದೊಡ್ಡ ಪ್ರಮಾಣದಲ್ಲಿ ಬಿಲೋ 6 ಇಯರ್ ಆಗೋದ್ರಿಂದ ಆಗುವ ಸಂದರ್ಭದಲ್ಲಿ ಈ ನ್ಯೂಟ್ರಿಷನ್ ಫುಡ್ ಕೊಡಬೇಕು ಮತ್ತು ಫೌಂಡರ್ ಎಜುಕೇಷನ್ ಕೊಡಬೇಕು, ಈ ಥರ ಎಲ್ಲ ಕಾನ್ಸೆಪ್ಟ್ ಇರೋದು. ಸೊ ಅದಕ್ಕೆ ಈಗ ಮಕ್ಕಳು ತುಂಬ ಈಗ ಇತ್ತೀಚಿನ ಮಕ್ಕಳು ತುಂಬ ಅಡ್ವಾನ್ಸ್ ಆಗ್ತಾ ಇದ್ದಾರೆ. ಆಫ್ಟರ್ NEP ರಿಪೋರ್ಟ್ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಬಂದ ಮೇಲೆ ಅದರ ಮೊದಲಿನ ವರದಿಗಳಲ್ಲೂ ಕೂಡ ಇವತ್ತಿನ ಮಕ್ಕಳು ತುಂಬ ಅಡ್ವಾನ್ಸ್ ಆಗ್ತಿದ್ದಾರೆ. ಆ ಅಡ್ವಾನ್ಸ್ ಸ್ಟೇಜಲ್ಲೇ ಮಗುವಿಗೆ ಕಲಿಕೆ ಪ್ರಾರಂಭ ಮಾಡಬೇಕು ಅಂತಿದೆ. ನಮ್ಮ ICDS ಮ್ಯಾನ್ಯುಯಲಲ್ಲೂ ಕೂಡ ಈ ಕಲಿಕೆ ಅನ್ನೋದು ಒನ್ ಆಫ್ ದ ನಮಗೆ ಕಾಸ್ ಇದೆ. ಅದೇ ಗೌರ್ಮೆಂಟ್ಸ್ ಏನು ಮಾಡಿತು, ಪ್ರಾರಂಭದಿಂದ ಕಲಿಕೆ ಅನ್ನೋದು ಅಂಗನವಾಡಿಗಳಲ್ಲಿ ಬಂದುಬಿಟ್ರೆ ಇವ್ರ ಸ್ಟೇಟಸ್ ಚೇಂಜ್ ಆಗುತ್ತೆ, ಅಂಗನವಾಡಿ ಟೋಟಲ್ ಸಿಸ್ಟಮ್ ಚೇಂಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಸೈಡ್ಗಿಟ್ಟರು. ಅದಕ್ಕೇನು ಬಜೆಟ್ಗಳು ಅದು ಇದು ಕೊಡಲಿಲ್ಲ. ಇವರನ್ನು ಬರೀ ನ್ಯೂಟ್ರಿಷನ್ ಫುಡ್ ಕೊಡೋದಕ್ಕೆ ಮತ್ತು ಉಳಿದ ಎಲ್ಲ ಎಕ್ಸ್ಟ್ರಾ ಕೆಲಸ ಮಾಡಲಿಕ್ಕೆ ಶುರು ಮಾಡಿಸ್ಬಿಟ್ರು. ಈಗ ನಾವೇನು ಮಾಡ್ತಾಯಿದ್ವಿ, ನಮ್ಮನ್ನು ಯಾವುದಕ್ಕೆ ಕೆಲಸಕ್ಕೆ ತಗೊಂಡಿದ್ರೆ ಅಷ್ಟಕ್ಕೆ ಮಾತ್ರ ಮಾಡಿಸ್ಬೇಕು ಅಂತ ಕೂತಿದ್ವಿ, ಇಲ್ಲಾಂದರೆ ಸ್ಕೀಮ್ ಉಳಿಯಲ್ಲ. ಓಕೆ, ಈಗಲೂ ಕೂಡ ಏನು ಕಮ್ಮಿ ಆಗಿಲ್ಲ. ಈಗ ಗೌರ್ಮೆಂಟ್ ಪ್ರೋಗ್ರಾಮ್ ಆದರೆ ಜನ ಇವರೇ ಹೋಗಬೇಕು, ಕನ್ನಡ ರಾಜ್ಯೋತ್ಸವ ಆದರೆ ಕಂಬಕೊಳಶ ಹೊರಲಿಕ್ಕೆ ಇವರೇ ಹೋಗಬೇಕು, ಆಮೇಲೆ ಮತ್ತೆ ಜನಗಣತಿ ಆಯಿತು ಅಂದರೆ ಇವರೇ ಹೋಗಬೇಕು, ಎಲ್ಲ ಸರ್ವೆಗಳಿಗೂ ಇವರೇ, ಈವನ್ BLO ಕೆಲಸಕ್ಕೂ ಇವರೇ ಹೋಗಬೇಕು, ಈ ಥರ ಎಲ್ಲ ಇದೆ. ಮೊದಲು ಸ್ತ್ರೀಶಕ್ತಿ ಅದೆಲ್ಲ ಇತ್ತು, ಈಗ ಎಲ್ಲ ಸ್ವಲ್ಪ ಸ್ವಲ್ಪ ಬಿಡಿಸ್ತಾ ಬಂದಿದ್ದೀವಿ. ಈಗ ನಮಗೆ ಮೇಜರ್ ಇರೋದು BLO ಒಂದಿದೆ, BLO ಆ್ಯಂಡ್ ದಿಸ್ ಕ್ಯಾಸ್ಟ್ ಆ್ಯಂಡ್ ಎಕನಾಮಿಕಲ್ ಸರ್ವೆ ಇದಿದೆ. ಅದೆರಡನ್ನು ಬಿಟ್ಬಿಟ್ರೆ ನಮ್ಮದು ಫ್ರೀ ಆಗಿಬಿಡ್ತೀವಿ ನಾವು. ಈಗ ನಮಗೆ 6:30 ಗಂಟೆ ಕೆಲಸ ಆಗಿದೆ. ಸೊ ಹಾಗಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂದರೆ 3 to 6 ಇಯರ್ ಮಕ್ಕಳಿಗೆ ಇವತ್ತು ಕಲಿಕೆ ತುಂಬ ಮುಖ್ಯ ಆಗಿರೋದ್ರಿಂದ, ಮತ್ತು ಅಂಗನವಾಡಿಯಲ್ಲಿ ಏನು ಮಾಡ್ತಿದ್ದಾರೆ, 2.5 ವರ್ಷ ಆದ ಕೂಡಲೇ ಮಗುನ ಅಂಗನವಾಡಿಗೆ ಕರ್ಕೊಂಬರ್ತಾರೆ, 3.5 ವರ್ಷ ಆದ ಕೂಡಲೇ ಮಗುನ ಕರ್ಕೊಂಡು ಹೋಗ್ಬಿಡ್ತಾರೆ ಪೇರೆಂಟ್ಸ್, ಕರ್ಕೊಂಡೋಗಿ ಖಾಸಗಿ ಕಾನ್ವೆಂಟ್ಗಳಿಗೆ ಹಾಕ್ತಾಯಿದ್ದಾರೆ. ಸೊ ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ಖಾಸಗಿ ಕಾನ್ವೆಂಟ್ಗೆ ಯಾಕೆ ಹಾಕ್ತಾರೆ ಪೇರೆಂಟ್ಸು, ಅಲ್ಲಿ ಎಜುಕೇಷನ್ ಕೊಡ್ತಾರೆ ಅಂತ. ಆ ಎಜುಕೇಷನ್ ಅಂಗನವಾಡಿಯಲ್ಲೇ ಕೊಟ್ಟರೆ ನಮ್ಮ ರಾಜ್ಯದ ಪ್ರತಿ ಮಗುವಿಗೂ ಫ್ರೀ ಎಜುಕೇಷನ್ ಸಿಗುತ್ತಲ್ವ. ಇದನ್ನು ನಾವು ಫೈಟ್ ಮಾಡಿದ್ಮೇಲೆ ಈಗ LKG UKG ಸರ್ಕಾರ ನಮ್ಗೆ ಅಂಗನವಾಡಿಯಲ್ಲಿ ಕೊಡೋಕೆ ಒಪ್ಪಿದೆ. 272 ಸೆಂಟರ್ ಬೆಂಗಳೂರು ನಗರದಲ್ಲಿ ನಡೀತಾ ಇದೆ. ಒಳ್ಳೆ ರಿಸಲ್ಟ್ ಬಂದಿದೆ, ಅಟೆಂಡೆನ್ಸ್ ಇನ್ಕ್ರೀಸ್ ಆಗಿದೆ. ಆಮೇಲೆ ಈಗ ಮತ್ತೆ 10,000 LKG UKG ಓಪನ್ ಮಾಡಲಿಕ್ಕೆ ಗೌರ್ಮೆಂಟ್ ಒಪ್ಪಿದೆ. ಬಜೆಟ್ಗೂ ಕೂಡ ಅದೆಲ್ಲ ಮೊನ್ನೆ ಹೋರಾಟದಲ್ಲಿ ಅದೇ ನಾವು ಮಾಡಿದ್ದು. ಸೊ ಅದು ಬಂತು ಅಂತ ಹೇಳಿದ್ರೆ ಅಂಗನವಾಡಿ ಇನ್ನೊಂದಷ್ಟು ಸ್ಟ್ರೆಂತ್ ಆಗುತ್ತೆ ಅನ್ನೋದು ನಮ್ಮ ಆಶಯ. ಆವಾಗ ಗೌರ್ಮೆಂಟ್ಸು ಕೂಡ ಇನ್ನೊಂದಷ್ಟು ಬಜೆಟ್ಗಳು ಕೊಡಲಿಕ್ಕೆ ಇದಕ್ಕೆಲ್ಲನೂ ಪ್ರಯತ್ನಗಳನ್ನು ಮಾಡ್ಬೋದು ಅಂತ ಈ ದಿಕ್ಕಲ್ಲಿ ನಾವು ಫೈಟ್ ಮಾಡ್ತಾಯಿದ್ದೀವಿ. ಬಟ್ ಅನ್ಫಾರ್ಚುನೇಟ್ ಥಿಂಗ್ ಏನು ಅಂತ ಹೇಳಿದರೆ, ಸರ್ಕಾರಿ ಶಾಲೆ ಏನಿದೆ, ಗೌರ್ಮೆಂಟ್ ಸ್ಕೂಲ್ಸ್, ಇದುವರೆಗೂ ಅವರು LKG UKG ಪ್ರಸ್ತಾಪ ಮಾಡಿಲ್ಲ. ನಾವು ಪ್ರಸ್ತಾಪ ಮಾಡಿದ್ಮೇಲೆ ನಾವು ಮಾಡ್ತೀವಿ ಅಂತ ಬಂದಿದ್ದಾರೆ. ಅವರಿಗೊಂದು 7,500 ಶಾಲೆಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅವರು 7,500 ಶಾಲೆಯಲ್ಲಿ ಮಕ್ಕಳನ್ನು ಪ್ರಾರಂಭ ಮಾಡಿದರೆ ನಮ್ಮದು 7,500 ಅಂಗನವಾಡಿ ಕ್ಲೋಸ್ ಆಗುತ್ತೆ ಅಂತ ಅರ್ಥ. ಯಾಕಂದರೆ ಅಂಗನವಾಡಿ ಕೇಂದ್ರ ಓಪನ್ ಆಗಿದ್ದೆ 3 to 6 ಇಯರ್ ಮಕ್ಕಳನ್ನು ಕೂರಿಸ್ಲಿಕ್ಕೆ. ಆ ಮಕ್ಕಳನ್ನೇ ನೀವು ತೊಗೊಂಡೋಗ್ಬಿಟ್ರೆ ನಾವೇನು ಮಾಡೋದು? ವಾಟ್ ಈಸ್ ಅವರ್ ಡ್ಯೂಟಿ? ಆವಾಗ ICDS ಸ್ಕೀಮ್ ಏನಾಗುತ್ತೆ? ನೀವು ಹೇಳ್ತೀರಿ ಹ್ಯೂಮನ್ ರಿಸೋರ್ಸ್ಗೆ ಇರೋದು ಇಡೀ ಭಾರತದಲ್ಲಿ ಒಂದೇ ಸ್ಕೀಮ್ ಅಂತ. ಆ ಸ್ಕೀಮನ್ನು ಹೆಂಗೆ ರಕ್ಷಣೆ ಮಾಡ್ತೀರಾ ನೀವು? ಬಿಲೋ 3 ಇಯರ್ಸ್ ಮಕ್ಕಳು ಅಂಗನವಾಡಿಗೆ ಬರೋಲ್ಲ, ಯಾಕಂದರೆ ಅದು ಮನೆಯಲ್ಲಿರುತ್ತೆ, ಆ ಮಗು ಬರಬಾರ್ದಲ್ಲಿ, ತನ್ನ ತಾಯಿಯನ್ನು ಬಿಟ್ಟು ಬರಬಾರ್ದು, ಆಯಿತಾ? ಅದು ಬೇರೆ ಎಫೆಕ್ಟ್ ಕೊಡುತ್ತೆ ಮಗುವನ್ನು ಬೇರ್ಪಡಿಸಿದ್ರೆ. ಈ ಎಲ್ಲ ಅಂಶಗಳಿದ್ದಾವೆ. ಬಟ್ ನಮ್ಮಲ್ಲಿ ಈ ಸರ್ಕಾರಗಳು ಮತ್ತು ನಮ್ಮ ಕೆಲವು ಜನಪ್ರತಿನಿಧಿಗಳು, ಮೇಜರ್ಲಿ ನಮ್ಮ ಕೆಲವು IAS ಆಫೀಸರ್ಗಳು ಯೋಚನೆ ಮಾಡಲ್ಲ. ಅವರು ಯಾವ ಇಲಾಖೆಗೆ ಹೋಗ್ತಾರೆ ಆ ಇಲಾಖೆದು ಮಾತ್ರ ನೋಡ್ತಾರೆ, ಉಳಿದದ್ದೆಲ್ಲ ಬಿಟ್ಬಿಡ್ತಾರೆ. ದಿಸ್ ಇಸ್ ದ ಅನ್ಫಾರ್ಚುನೇಟ್. ಹಾಗಾಗಿ ನಾವಂತೂ ಸೀರಿಯಸ್ ಫೈಟ್ ಮಾಡಿದ್ದೀವಿ. ಈಗ ಗೌರ್ಮೆಂಟು ಕೂಡ ನಮ್ಮ ಹತ್ರ ಮಾತುಕತೆ ನಡೆಸುವ ಲೆವೆಲ್ಲಿಗೆ ಆ ಸ್ಟ್ರಗಲ್ಸನ್ನು ನಾವು ತೊಗೊಂಡೋಗಿದ್ದೀವಿ. ಅವರು ಈಗ ಪ್ರಾಮಿಸ್ ಮಾಡಿದ್ದಾರೆ 7,500 ಶಾಲೆಗಳು ಬಿಟ್ಟರೆ ಬೇರೆ ಎಲ್ಲೂ ನಾವು ಪ್ರಾರಂಭ ಮಾಡಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಕೆಲವು ಸ್ಥಳೀಯ MLAಗಳು LKG UKG ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ತರಬೇಕು ಅಂತೇಳಿ ಹೊರಟ್ಬಿಡ್ತಾರೆ. ಅವರಿಗೆ ಯಾವ ಕಲ್ಪನೆಗಳು ಇರಲ್ಲ.